ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೊಂದು ಹೊಸ ಬ್ಲಾಗ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೋಟಿಲಿಂಗೇಶ್ವರದಿಂದ ಮನೆಗೆ ಹೊರಟು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನಾವು ನೆಕ್ಸ್ಟ್ ಹೊರಟಿದ್ದು ಶ್ರೀ ಕ್ಷೇತ್ರ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಹೌದು, ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಿರೋದು. ಹೋಗುವಾಗ ಒಳ್ಳೆ ಕನ್ನಡ ಹಾಡುಗಳನ್ನ ಕೇಳಿಕೊಂಡು ಎಂಜಾಯ್ ಮಾಡ್ತಾ ಹೋದ್ವಿ. ಬೆಳಗ್ಗೆಯಿಂದ ಮುಡಿ ಕೊಟ್ಟು ಬಿಸಿಲೆಲ್ಲ ಒದ್ದಾಡಿದ ನನ್ನ ಮಗಳು ಮನೆಗೆ ಬಂದು ಸೇರಿದ್ನಲ್ಲ ಅನ್ನೋ ಖುಷಿಲಿದ್ಲು. ಮತ್ತೆ ಅವರಪ್ಪ ನನ್ನೆಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಗಾಡಿ ಶೇಕ್ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಮುಖದಲ್ಲಿ ಬೇಜಾರು ಕಂಡ್ಕೊಂಡ್ಲು. ಇನ್ನು ನನ್ನ ಮಗಳ ಕತೆ ಆ ರೀತಿ ಆದರೆ ನೇತ್ರ ಮತ್ತು ಸುಷ್ಮಿತಾ ಪಜೀತಿನೇ ಬೇರೆ ಥರ ಇತ್ತು. ಸನ್ಸೆಟ್ನ ಫೋನಲ್ಲಿ ಕ್ಯಾಪ್ಚರ್ ಮಾಡ್ತೀವಿ ಅಂತ ಎಷ್ಟೋ ಟ್ರೈ ಮಾಡಿದ್ರು, ಬಟ್ ಕೊನೆಗೂ ಅದು ಆಗಲೇ ಇಲ್ಲ ಅವ್ರ ಕೈಯಿಂದ. ಇನ್ನು ನಾವು ಕಾರಲ್ಲಿ ಜಸ್ಟ್ ಸಾಂಗ್ಸ್ ಕೇಳ್ತಾ ಇದ್ರೆ ಈ ಕಡೆ ಟಿ ಟಿನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಆಂಜಪ್ಪ ರುದ್ರಾವತಾರ ತಾಳ್ಬಿಟ್ಟಿದ್ರು. ಕೂಚಿಪುಡಿ, ಹಿಪ್ ಹಾಪು, ಪಾಸಾದೋಬ್ಲೆ ಎಷ್ಟಿದೆಯೋ ಡ್ಯಾನ್ಸ್ಗಳು ಎಲ್ಲದನ್ನು ಮಿಕ್ಸ್ ಮಾಡಿ ಹೊಡಿತಿದ್ರು. ಕಾಪಿರೈಟಿಂದ ಸಾಂಗ್ ಪ್ಲೇ ಮಾಡೋಕ್ಕಾಗಿಲ್ಲ. ಇನ್ನು ಅವ್ರ ಡ್ಯಾನ್ಸ್ನ ನೋಡಿ ಪುಷ್ಪಮ್ಮ ಮಾತ್ರ ನಮ್ಮ ಚಿಕ್ಕಕ್ಕ ಗಾಬರಿ ಬಿದ್ದೋಗ್ಬಿಟ್ಟಿದ್ದಾರೆ, ಏನು ಈ ರೇಂಜ್ಗೆ ಆಡ್ತಾವ್ರೆ ಅಂತ. ಇದು ಬೆಳಗ್ಗಿನ ಜಾವ 6 ಗಂಟೆಗೆ ಕೊಟ್ಟಿಗೆ ಹಾರದಲ್ಲಿ ತೆಗೆದಿರೋ ವಿಡಿಯೋ. ಆಗೆಲ್ಲ ನಾವು ಟೀ ಮತ್ತು ಕಾಫಿ ಕುಡಿಯೋದಕ್ಕೆ ಅಂತ ಬಂದಿದ್ವಿ. ನೈಟೆಲ್ಲ ಟಿ ಓಡಿಸೋರಿಗೆ ಆಗಲಿ ಅಥವಾ ನಮ್ಮ ಸ್ನೇಹಿತ ಅನಿಲ್ಗೆ ಆಗಲಿ ಗಾಡಿ ಓಡಿಸೋದಕ್ಕೆ ಕಷ್ಟ ಆಗುತ್ತೆ, ನೈಟೆಲ್ಲ ನಿದ್ದೆ ಬೇಕಲ್ವಾ. ಅದಕ್ಕೋಸ್ಕರ ನಾವು ಕೊಟ್ಟಿಗೆ ಹಾರದಲ್ಲೇ ಹಾಲ್ಟಿದ್ದು ಅಲ್ಲಿ ಒಂದು ಹೋಮ್ ಸ್ಟೇನ ನಾವು ತಗೊಂಡಿದ್ವಿ. ನಾವಿದ್ದಂತಹ ಹೋಮ್ ಸ್ಟೇ ಬಂದುಬಿಟ್ಟು ಚಾರ್ಮಡಿ ಮಿಸ್ಟ್ ಅಂತ ಹೇಳಿಬಿಟ್ಟು ತುಂಬಾ ಅದ್ಭುತವಾಗಿತ್ತು. ಮತ್ತು ಆ ಹೋಮ್ ಸ್ಟೇ ಏನಿದೆ ಅದರ ಸುತ್ತಮುತ್ತ ಮರ ಗಿಡಗಳು ಹಚ್ಚ ಹಸಿರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಅವರ ಸರ್ವಿಸ್ ಮತ್ತು ಅಲ್ಲಿ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಈ ಮನೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ಹೋಮ್ ಸ್ಟೇನಲ್ಲಿದ್ದರೆ ಇಂಥ ಒಂದು ಹೋಮ್ ಸ್ಟೇನಲ್ಲಿರಬೇಕು. ಅಷ್ಟೇ ಅಲ್ಲ, ನಾವಿಲ್ಲಿ ಹೇಳಿದ್ರೆ ಅವರು ಬಂದಿರೋ ಅತಿಥಿಗಳಿಗೆ ಅಡುಗೆಯ ವ್ಯವಸ್ಥೆ ಕೂಡ ಮಾಡ್ತಾರೆ. ಬಟ್ ಏನಂದರೆ ಫಸ್ಟೇ ಹೇಳಬೇಕು. ಬಟ್ ನಾನಂತೂ ಫುಲ್ ಖುಷಿಯಾದೆ. ಅಲ್ಲಿಂದ ಹೊರಟ ನಾವು ಚಾರ್ಮಡಿ ಘಾಟ್ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಹೋಗುವಾಗ ಆನ್ ದಿ ವೇ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಅನ್ನೋದು ಸಿಕ್ಕಿತ್ತು ನಮಗೆ. ಟಿ ಟಿನಲ್ಲಿರೋರು ಮತ್ತು ಕಾರ್ನಲ್ಲಿರೋರು ಎಲ್ಲರೂ ಕೆಳಗಿಳಿದು ಅಲ್ಲಿರೋ ಒಂದು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾ ಇದ್ದರು. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ ತಾಯಿ ಮಾತ್ರ ಏನಿದು ಇಷ್ಟೊಂದು ಡೇಂಜರಸ್ ಆಗಿದೆ, ತುಂಬ ಆಳ ಇದೆ, ಬಿದ್ದರೆ ಮೂಳೆ ಕೂಡ ಸಿಗೋದಿಲ್ಲ, ಹಾಗೆ ಹಿಂಗೆ ಅಂತ ಭಯ ಬಿದ್ದರು. ಬಟ್ ನಾನು ಅವ್ರಿಗೆ ಸಮಾಧಾನ ಮಾಡಿದೆ, ಸಿಟಿನಲ್ಲಿರೋರಿಗೆ ಇದನ್ನೆಲ್ಲ ಎಲ್ಲಿ ನೋಡೋಕ್ಕಾಗುತ್ತಮ್ಮ, ಬಟ್ ನಮಗೆ ಇಂಥ ಜಾಗದಲ್ಲೇ ಇಂಥ ಪ್ರಕೃತಿನ ನೋಡೋಕ್ಕಾಗೋದು, ಎಂಜಾಯ್ ಮಾಡು ಅಂತ ಹೇಳಿದೆ. ಅದಾದಮೇಲೆ ನಾನು ಆ ಥರ ಹೇಳಿದ್ಮೇಲೆ ಅವರು ಸಮಾಧಾನ ಪಟ್ಟರು. ಇಲ್ಲಿ ಯಾವ್ದ್ರ ಮೇಲೆ ಕೂತಿರೋದು ನೀನು? ಯಾವ್ದ್ರ ಮೇಲೆ ಕೂತ್ಕೊಂಡಿರೋದು ಗುಮ್ಮ? ಏನ್ ನೋಡ್ಕೊತಿದ್ಯಾ ಮಗನೇ? ಏ ಗುಮ್ಮ, ಫೈನಲಿ 9:09ವರೆಗೆ ನಾವು ಧರ್ಮಸ್ಥಳವನ್ನು ಸೇರಿದ್ವಿ. ನಾವು ಕೂಡ ನಮ್ಮ ಫ್ಯಾಮಿಲಿ ಕೂಡ ಫುಲ್ಲು ಸೇರಿದ್ವಿ. ಇಲ್ಲೇನು ನೋಡ್ತಾ ಇದ್ದೀವಿ ಅದು ಮೇನ್ ಎಂಟ್ರೆನ್ಸ್. ಇದು ಹಿಂಗಿಂದನೇ ದೇವ್ರ ದರ್ಶನಕ್ಕೆ ನಾವು ಒಳಗಡೆ ಹೋಗಬೇಕು. ಅದಾದಮೇಲೆ ನಾವು ಶ್ರೀಗೆ ಮುಡಿ ಕೊಡೋಕ್ಕೂ ಮುಂಚಿತವಾಗಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಮತ್ತು ಅಕ್ಕೋರೆಲ್ಲ ಮಾತಾಡ್ತಾ ಕೂತ್ಕೊಂಡಿದ್ರು, ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಇನ್ನು ನೇತ್ರ ನನಗೆ ಹೇಳಿದ್ಲು, ನಾವು ಹೋಗ್ತಾ ಇರೋದು ದೇವರ ಕಾರ್ಯಕ್ಕೆ, ಕಾರ್ನ ಮಾತ್ರ ಒಳ್ಳೆ ಕಂಡೀಷನಲ್ಲಿ ಇಟ್ಕೊ ಅಂತ. ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ A to Z ಸರ್ವಿಸ್ ಮಾಡಿಸಿ ಕಾರ್ನ ಒಂದು ಪಕ್ಕಾ ಕಂಡೀಷನಲ್ಲಿ ನಾನು ಇಟ್ಟಿದ್ದೆ. ಮತ್ತು ಅಕ್ಕೋರು ನೋಡ್ಬೋದು, ಇಲ್ಲಿ ಪಾಪು ಬೆಳಗ್ಗೆಯಿಂದ ತುಂಬ ಹತ್ತು ಎಲ್ಲ ಇದು ಮಾಡಿದ್ಲಲ್ಲ ಬಿಸಿಲಲ್ಲಿ, ಹಾಗಾಗಿ ಆಟ ಆಡಿಸ್ತಾ ಕೂತ್ಕೊಂಡಿದ್ರು. ಆಮೇಲೆ ಶ್ರೀನು ಸಹ ಕೂತ್ಕೊಂಡಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಸೀರಿಯಲ್ ಪ್ರಕಾರ ಕೂಗ್ತಾ ಇದ್ರು ಮುಡಿ ಕೊಡೋಕ್ಕೆ ಅಂತ, ಅದಕ್ಕೆ ಕೂತ್ಕೊಂಡಿದ್ದಾರೆ.
ಚಿನ್ನಿ ಬೆಲೆ హుషారుంది ఏం శ్రీ అక్క మాట్లాడిస్తా ఉంటే సైడ్లో చూస్తుంది నిలుచుకొని తినచ్చుడే అంటే ಕೊನೆಗೆ ಶ್ರೀದು ಟೋಕನ್ ನಂಬರ್ ಕೂಗೇ ಬಿಟ್ರು. ಹಾಗಾಗಿ ನಾವು ಅವ್ರನ್ನ ಕರ್ಕೊಂಡೋಗಿ ಮುಡಿ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ನೀವು ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಶ್ಯಾಂಪು, ಸೋಪು ಮತ್ತು ಬಟ್ಟೆ ಮರ್ತು ಬಂದಿದ್ರೆ ಬಟ್ಟೆಗಳು ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಗಡಿಗಳು ಇಟ್ಕೊಂಡಿದ್ದಾರೆ. ನಾವು ಯಾಕೆ ಎಂಟ್ರೆನ್ಸಿಂದ ಹೋಗಿಲ್ಲ ಅಂತಂದರೆ ವೀಲ್ ಚೇರ್ ಹಲೋ ಇರಲಿಲ್ಲ ಅಲ್ಲಿ ಕ್ಯೂ ಸಿಸ್ಟಮ್ ಇತ್ತು. ಹಾಗಾಗಿ ನಾವು ಎಕ್ಸಿಟ್ ಕಡೆಯಿಂದ ಹೋದ್ವಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ರಶ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಕ್ಸಿಟ್ ಕಡೆಯಿಂದ ಹೋಗಿದ್ದಕ್ಕೆ ಅವರಿಗೆ ಮುಡಿ ಕೊಡೋದಕ್ಕೆ ಸ್ವಲ್ಪ ಬೇಗ ಆಯಿತು. ಇಲ್ಲ ನಾವು ಕ್ಯೂ ಸಿಸ್ಟಮಲ್ಲಿ ಹೋಗ್ತೀವಿ ಅಂದಿದ್ರೆ ಮುಡಿ ಕೊಡೋಕೆ ಆಗ್ತಾ ಇರಲಿಲ್ಲ ಅವರಿಗೆ ಬೇಗ. ಫೈನಲಿ ಶ್ರೀಗೆ ಮುಡಿ ಎಲ್ಲ ಕೊಟ್ಟಾದ್ಮೇಲೆ ಸ್ನಾನಕ್ಕೆ ಅಂತ ನೋಡಿದ್ವಿ. ಸ್ನಾನಕ್ಕೆ ಬಿಸಿನೀರು ಕೊಡಲ್ಲ ಅಂತ ಹೇಳಿಬಿಟ್ರು. ಮಕ್ಳಿಗಾದ್ರೆ ಬಿಸಿನೀರು ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾವು ನೇತ್ರಾವತಿ ನದಿಗೆ ಬಂದು ಶ್ರೀಗೆ ಸ್ನಾನ ಮಾಡಿಸಿದ್ವಿ. ನನಗೆ ಸಪೋರ್ಟಾಗಿ ಚಿನ್ನು ಇರೋದ್ರಿಂದ ನಾವಿಬ್ಬರು ಕೂಡ ಅವ್ರಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ವಿಡಿಯೋ ಯಾರೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಗಾನುಮ್ಮ ಬಿಸಿಲು ತಾಪಕ್ಕೆ ತಡೀದಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ನೇತ್ರಾವತಿ ನದಿಲಿ ಸ್ವಲ್ಪ ನೀರು ಹಾಕಿದ್ವಿ. ಅವಾಗ ಅವಳಿಗೆ ಸ್ವಲ್ಪ ಬೆಟರ್ ಫೀಲ್ ಆಯಿತು. ತಣ್ಣೀರು ಹಾಕಿದ್ರೆ ಎಲ್ಲಿ ಮಗು ಅಳ್ತಾಳೋ ಅಂತ ಅಂದ್ಕೊಂಡ್ವಿ. ಆದರೂ ಸೈಲೆಂಟಾಗೇ ಇದ್ಲು. ಯಾಕೆಂದರೆ ಹರಿಯೋ ನೀರು ಕೂಡ ಅಷ್ಟು ಬಿಸಿ ಇತ್ತು ಬಿಸಿಲು ತಾಪಕ್ಕೆ. ಇದಾದ್ಮೇಲೆ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಶ್ರೀನು ಮತ್ತು ಗಾನುಮ್ಮ ಇಬ್ಬರು ನೋಡ್ತಾ ಇದ್ರು ಮಕ್ಕಳು ಆಟ ಆಡೋದನ್ನ. ಸ್ವಾಮಿ ಅಕ್ಕ ಒಗ್ರ ಮುಂದೆ ಒಗ್ರ ನೀರು ಪಸ್ಕೊಂಡ ಚಿಕ್ಕ ಸೊ ಧರ್ಮಸ್ಥಳದಲ್ಲಿ ಎಲ್ಲರೂ ಸ್ನಾನ ಮುಗಿಸಿದ್ಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನದ ಕಡೆಗೆ ನಡಿತೀವಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ಪಾರ್ಟ್ 2 ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.